ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆಂದರೆ ಹಿತದ ಯೋಚನೆಗಳನ್ನ ನಮ್ಮ ಜೀವಿತದಲ್ಲಿ ಆತನು ಮಾಡಿಕೊಂಡಿರುವವನಾಗಿದ್ದಾನೆ. ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಕುಟುಂಬದ ಕುರಿತು, ನನ್ನ ಮಕ್ಕಳ ಕುರಿತು, ಯಾರು ಒಳ್ಳೆ ಆಲೋಚನೆಗಳನ್ನ ಮಾಡುವವರಾಗಿದ್ದಾರೆ, ಯಾರು ಒಳ್ಳೆಯ ಕಾರ್ಯಗಳಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುವವರಾಗಿದ್ದಾರೆ ಎಂದು ಅನೇಕ ವಾರ್ತೆ ನಾವು ಯೋಚಿಸುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಉತ್ತಮವಾದಂತಹ ಆಲೋಚನೆಗಳನ್ನ ನಮ್ಮ ಮೇಲೆ ಆತನು ಇಟ್ಟುಕೊಂಡಿರುವವನಾಗಿದ್ದಾನೆ. ನನ್ನ ಮಕ್ಕಳನ್ನು ಅಭಿವೃದ್ಧಿ ಪಡಿಸಬೇಕು, ಅವರ ಜೀವಿತವನ್ನು ಆಶೀರ್ವಾದಿಸಬೇಕು, ಅವರ ಸ್ಥಿತಿಗತಿಗಳನ್ನ ಹೆಚ್ಚಿಸಬೇಕು ಎಂದು ಆತನು ನಮ್ಮ ಕುಟುಂಬದ ಪರವಾಗಿ ಉತ್ತಮವಾದಂತಹ ಆಲೋಚನೆಗಳನ್ನ ಆತನು ಕೈಕೊಳ್ಳುವವನಾಗಿದ್ದಾನೆ. ಇವತ್ತು ಮನುಷ್ಯರು ನಮ್ಮನ್ನ ನೋಡಿ ಒಳ್ಳೆಯ ಮಾತುಗಳನ್ನು ಆಡಬಹುದು, ಆದ್ರೆ ಅವರ ಹೃದಯದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಕಪಟತನದ ಕ್ರಿಯೆ ಮಾಡಿಕೊಂಡಿರುವಂತದ್ದಾಗಿದೆ. ಇವತ್ತು ನಾವು ಅನೇಕ ವಾರ್ತೆ ನಾವು ಹೇಳ್ತೇವೆ, ನಮಗೆ ಒಳ್ಳೆಯದಾಗಿ ನಡೆಸಿಕೊಂಡು ಹೋಗುವವರು ಯಾರಿದ್ದಾರೆ ಎಂದು ಅನೇಕ ವಾರ್ತೆ ನಮ್ಮ ಸುತ್ತಲಿರುವಂತಹ ಬಂಧುಗಳನ್ನ ನಾವು ಎದುರು ನೋಡುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಮನುಷ್ಯರು ನಮ್ಮ ಕುರಿತಾಗಿ ಉತ್ತಮವಾದ ಯೋಚನೆಗಳನ್ನ ಅವರು ಮಾಡಿಕೊಂಡಿರುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಬಗ್ಗೆ ಉತ್ತಮವಾದಂತಹ ಯೋಚನೆಗಳನ್ನ ಆತನ ಏನ್ ಮಾಡುವವರಾಗಿದ್ದಾನ ಅಂದರೆ ಇಟ್ಟುಕೊಂಡಿರುವವನಾಗಿದ್ದಾನೆ. ಉತ್ತಮವಾದ ಯೋಜನೆಗಳನ್ನ ನಮ್ಮ ಜೀವಿತದಲ್ಲಿ ಕೊಂಡು ಬರುವವನಾಗಿದ್ದಾನೆ. ಹಸಿರು ಹುಲ್ಲು ಗಾವಲಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ವಿಶ್ರಾಂತಿಕರವಾಗಿರುವಂತಹ ನೀರುಗಳ ಬಳಿಗೆ ಆತನು ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ನಾವೇನ್ ಮಾಡಬೇಕು, ಆತನ ಮೇಲೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನನ್ನು ಈ ಒಂದು ಜವಾಬ್ದಾರಿಯಲ್ಲಿ ನಾನು ನೀನು ನಡೆಸಿಕೊಂಡು ಹೋಗು. ಈ ಒಂದು ಜವಾಬ್ದಾರಿಯನ್ನು ನನ್ನಿಂದ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಈ ಒಂದು ಜವಾಬ್ದಾರಿಯಲ್ಲಿ ದೇವರೇ, ಅನೇಕ ಮನುಷ್ಯರು ಅನೇಕ ಆಲೋಚನೆಗಳನ್ನ ಹೇಳ್ತಾ ಇದ್ದಾರೆ, ಅನೇಕ ಯೋಚನೆಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನಾನು ಯಾವ ಮಾರ್ಗದಲ್ಲಿ ನಾನು ನಡೆದು ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ದೇವರೇ, ನೀ ನನ್ನ ಪರವಾಗಿ ಇರುವವನಾಗಿದ್ಯಾ. ನನ್ನ ಕುಟುಂಬದ ಬಗ್ಗೆ ಒಳ್ಳೆ ಆಲೋಚನೆಗಳನ್ನ ನೀನು ಇಟ್ಟುಕೊಂಡಿದ್ಯಾ. ನಿನ್ನ ಆಲೋಚನೆಗಳಲ್ಲಿ ನನ್ನ ನಡೆಸು ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಹಿತದ ಯೋಚನೆಗಳಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ಮನುಷ್ಯರ ಕಡೆಯಿಂದ ಬಂದಂತಹ ಎಲ್ಲ ಅಹಿತದ ಯೋಚನೆಗಳನ್ನ ಆತನು ತೆಗೆದುಹಾಕಿ ನಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡುವವರಾಗಿದ್ದಾರೆ, ಹಿತದ ಯೋಚನೆಗಳಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ನಮ್ಮ ಬಗ್ಗೆ ಕರ್ತನೆ ಮಾಡಿಕೊಳ್ತಾ ಇರುವಂತಹ ಯೋಚನೆಗಳನ್ನ ನೀನ್ ಬಲ್ಲೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮ್ಮ ಪರವಾಗಿ ನಿಂತು ಉತ್ತಮವಾದ ಆಲೋಚನೆಗಳಲ್ಲಿ ನಮ್ಮನ್ನ ನೀನು ನಡೆಸಿಕೊಂಡು ಹೋಗೋದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮ ಜೀವಿತವನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಕೃಪೆಯಿಂದ ನಮ್ಮನ್ನ ನಡೆಸು. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.